Okay, welcome to Aryan Academy. Income tax 2023 section C ಅಲ್ಲಿ ಸೊ ಇನ್ಕಮ್ ಫ್ರಮ್ ಸ್ಯಾಲರಿ ಬಗ್ಗೆ ಒಂದು ಕ್ವಶನ್ ಕೇಳಿದ್ದಾರೆ. ಆ ಕ್ವಶನ್ ಹೇಗೆ ಸಾಲ್ವ್ ಮಾಡೋದು ನೋಡೋಣ. ಫಸ್ಟ್ ಯು ಅಂಡರ್ಸ್ಟ್ಯಾಂಡ್ ದ ಕ್ವಶನ್. ಮಿಸ್ ರಾಧಾ ಹೂ ಇಸ್ ವರ್ಕಿಂಗ್ ಇನ್ ಎ ABC ಕಂಪನಿ ಗಿವ್ಸ್ ದ ಫಾಲೋಯಿಂಗ್ ಪರ್ಟಿಕ್ಯುಲರ್. ಬೇಸಿಕ್ ಸ್ಯಾಲರಿ 16,000 per month, DA 1,000 per month. ಸೊ ಬ್ರ್ಯಾಕೆಟಲ್ಲಿ ಕೊಟ್ಟಿದ್ದಾರೆ. ಸೊ 60% ರಿಟೈರ್ಮೆಂಟ್ ಬೆನಿಫಿಟ್ ಅಂತ ಅಲ್ಲಿ ಎಲ್ಲಿ ಅಡ್ಜಸ್ಟ್ ಮಾಡಬೇಕು ಅಲ್ಲಿ ಮಾತ್ರ ಇದನ್ನು ತೊಗೊಳ್ಳೋಣ. HRA 5,000 per month. ಸೊ ಬ್ರ್ಯಾಕೆಟಲ್ಲಿ ರೆಂಟ್ ಪೇಯ್ಡ್ ಇನ್ ಬ್ಯಾಂಗ್ಳೂರ್. ಸೊ ಬ್ಯಾಂಗ್ಳೂರಲ್ಲಿ ಎಷ್ಟು ಪೇ ಮಾಡ್ತಾ ಇದ್ದಾರೆ ರೆಂಟು, ಆ್ಯಕ್ಚುಲಾಗಿ ಪೇ ಮಾಡ್ತಾ ಇರೋದು 7,000 per month. ನೆಕ್ಸ್ಟ್ ಕನ್ವೀನಿಯನ್ಸ್ ಅಲವೆನ್ಸಸ್ 800 per month. ಸೊ ಇನ್ ಬ್ರ್ಯಾಕೆಟಲ್ಲಿ 600 per month ಯೂಸ್ಡ್ ಫಾರ್ ಅಫಿಷಿಯಲ್ ಪರ್ಪಸ್ ಅಂತ ಹೇಳಿದ್ದಾರೆ. ಓಕೆ, ನೆಕ್ಸ್ಟ್ ಇಸ್ CCA 150 per month. ಮೋಟಾರ್ ಕಾರ್ 1600 cc ಇದೆ ಅಂತೆ. ಸೊ ಮೋಟಾರ್ ಕಾರ್ 1600 cc ವಿತ್ ಡ್ರೈವರ್ provided to user for both official and personal purpose, all the expenses met by the employer. ಓಕೆ, 1600 cc ಅಂತ ಬಂದಾಗ ಎಷ್ಟು ತಗೋಬೇಕು ಅನ್ನೋದನ್ನ ನಾನು ಹೇಳ್ಕೊಡ್ತೀನಿ. ನೆಕ್ಸ್ಟ್, ಪೇಮೆಂಟ್ ಆಫ್ LIC ಪ್ರೀಮಿಯಮ್ ಬೈ ದ ಕಂಪನಿ ₹8,000. ದೆನ್ ಚಿಲ್ಡ್ರನ್ ಎಜುಕೇಷನ್ ಅಲವೆನ್ಸಸ್ 200 per month ಈಚ್ ಫಾರ್ 2 ಚಿಲ್ಡ್ರನ್ಸ್ ಅಂತ ಹೇಳಿದ್ದಾರೆ. ಎಷ್ಟು ಅಮೌಂಟ್ ಇದೆ? 200 per month. ನೆಕ್ಸ್ಟ್, she contribute 14% RPF. The company make a equal contribution. Interest credited to RPF. Loan adjustment ಕೊಟ್ಟಿದ್ದಾರೆ. Interest credited to RPF 6,875 at 12.5%. Compute her income from salary for the assessment year 2022-23 ಅಂತ ಕೊಟ್ಟಿದ್ದಾರೆ. ಸೊ ನೀವು ಪ್ರೆಸೆಂಟ್ ಯಾವ ಅಸೆಸ್ಮೆಂಟ್ ಇಯರಲ್ಲಿ ಇದ್ದೀರೋ ಅದನ್ನು ಆನ್ಸರ್ ಮಾಡಬೇಕಾಗತ್ತೆ. ಸೊ ಈಗ ಪ್ರೆಸೆಂಟ್ ನಾವು 2025-26 ಅಲ್ಲಿ ಇರೋದ್ರಿಂದ ನಾವು 2025-26 ಅನ್ನು ಅಸೆಸ್ಮೆಂಟ್ ಇಯರ್ ಅಂತ ತಗೋತಾ ಇದ್ದೀವಿ. ಓಕೆ, ಇದನ್ನು ಹೇಗೆ ರೀತಿ ಕ್ಯಾಲ್ಕುಲೇಟ್ ಮಾಡೋದು ನೋಡೋಣ. ಓಕೆ, ಸೊ ಟೇಬಲ್ ಹೆಡಿಂಗ್ ಕಂಪ್ಯೂಟೇಷನ್ ಆಫ್ ಇನ್ಕಮ್ ಫ್ರಮ್ ಸ್ಯಾಲರಿ ಫಾರ್ ದ ಅಸೆಸ್ಮೆಂಟ್ ಇಯರ್ 2025-26 ಅಂತ ತಗೋತಾ ಇದ್ದೀವಿ. ಸೊ ನೀವು ಯಾವ ಇಯರಲ್ಲಿ ಎಕ್ಸಾಮಿನೇಷನ್ ಅಟೆಂಡ್ ಮಾಡ್ತಾ ಇರ್ತೀರೋ ಸೊ ಆ ಇಯರ್ 2025-26 ಮಾರ್ಚ್ಗೆ ಕ್ಲೋಸ್ ಆಗುತ್ತೆ. ಸೊ 2025-26 ಅಂತ ಬರ್ಬೋದಾ ಇದ್ದೀನಿ. ಓಕೆ, ಲೆಟ್ಸ್ ಮೂವ್ ಆನ್ ಟು ಬೇಸ್ಡ್ ಆನ್ ಅಡ್ಜಸ್ಟ್ಮೆಂಟ್. ಓಕೆ, ಮೊದಲನೇ ಅಡ್ಜಸ್ಟ್ಮೆಂಟ್ ಏನಂತ ಇದೆ, ಬೇಸಿಕ್ ಸ್ಯಾಲರಿ ಎಷ್ಟಿದೆ? 16,000 per month. ಬೇಸಿಕ್ ಸ್ಯಾಲರಿ 16,000 per month ಅಂತ ಹೇಳಿದ್ದಾರೆ ಇಂಟು 12. ಓಕೆ, 16,000 ಇಂಟು 12. ಸೊ ಔಟರ್ ಕಾಲಮ್ 1,92,000. 1,92,000. ಓಕೆ, ಸೆಕೆಂಡ್ ಅಡ್ಜಸ್ಟ್ಮೆಂಟ್ ಒಂದೊಂದೇ ಪಾಯಿಂಟನ್ನು ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಹೋಗೋಣ. ಡಿಯರ್ನೆಸ್ ಅಲವೆನ್ಸಸ್ DA 1,000 per month ಅಂತ ಹೇಳಿದ್ದಾರೆ. ಸೊ ಬ್ರ್ಯಾಕೆಟಲ್ಲಿ 60% ಎಂಟರ್ಡ್ ಇಂಟು ರಿಟೈರ್ಮೆಂಟ್ ಬೆನಿಫಿಟ್. ಈ ರಿಟೈರ್ಮೆಂಟ್ ಬೆನಿಫಿಟ್ನ ತೊಗೊಳ್ತಾ ಇಲ್ಲ ಈಗ. ಸೊ ಬರೀ DA ಮಾತ್ರ ಬರ್ಕೋಬೇಕು. ಎಷ್ಟಿದೆ? 1,000 per month. ಸೊ DA 1,000 ಇಂಟು 12,000. ಓಕೆ, ನೆಕ್ಸ್ಟ್ ಮೂವ್ ಆನ್ ಟು ದಿ ಥರ್ಡ್ ಪಾಯಿಂಟ್. ಸೊ HRA rupees 5,000 per month ಅಂತ ಹೇಳಿದ್ದಾರೆ. ರೆಂಟ್ ಪೇಯ್ಡ್ ಇನ್ ಬ್ಯಾಂಗ್ಳೂರ್ ₹7,000 per month. ಸೊ HRA ಅಂತ ಬಂದಾಗ ಒಂದು ಕ್ಯಾಲ್ಕುಲೇಷನ್ ಬರುತ್ತೆ. ಆ ಕ್ಯಾಲ್ಕುಲೇಷನ್ನ ಫಸ್ಟ್ ಮಾಡ್ಕೋಬೇಕಾಗತ್ತೆ. ಸೊ HRA ಓಕೆ, 16,000 ಇಂಟು 12. ಸೊ ಔಟರ್ ಕಾಲಮ್ 1,92,000. 1,92,000. ಓಕೆ, ಸೆಕೆಂಡ್ ಅಡ್ಜಸ್ಟ್ಮೆಂಟ್ ಒಂದೊಂದೇ ಪಾಯಿಂಟನ್ನು ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಹೋಗೋಣ.
ಡಿಯರ್ನೆಸ್ ಅಲವೆನ್ಸಸ್ DA 1000 ಪರ್ ಮಂತ್ ಅಂತ ಹೇಳಿದ್ದಾರೆ. ಸೊ ಬ್ರಾಕೆಟಲ್ಲಿ 60% ಎಂಟರ್ಡ್ ಇಂಟು ರಿಟೈರ್ಮೆಂಟ್ ಬೆನಿಫಿಟ್. ಈ ರಿಟೈರ್ಮೆಂಟ್ ಬೆನಿಫಿಟ್ನ ತೊಗೊಳ್ತಾ ಇಲ್ಲ ಈಗ. ಸೊ ಬರೀ DA ಮಾತ್ರ ಬರ್ಕೋಬೇಕು. ಎಷ್ಟಿದೆ? 1000 ಪರ್ ಮಂತ್. ಸೊ DA 1000 into 12,000. Okay, next move on to the third point. So HRA rupees 5,000 per month ಅಂತ ಹೇಳಿದ್ದಾರೆ. ರೆಂಟ್ ಪೇಯ್ಡ್ ಇನ್ ಬ್ಯಾಂಗ್ಳೂರ್ rupees 7,000 ಪರ್ ಮಂತ್. ಸೊ HRA ಅಂತ ಬಂದಾಗ ಒಂದು ಕ್ಯಾಲ್ಕುಲೇಷನ್ ಬರುತ್ತೆ. ಆ ಕ್ಯಾಲ್ಕುಲೇಷನ್ನ ಫಸ್ಟ್ ಮಾಡ್ಕೋಬೇಕಾಗತ್ತೆ. ಸೊ HRA ಬಂದಾಗ ಓಕೆ, ವಾಟ್ ಇಸ್ ದಟ್ ಕ್ಯಾಲ್ಕುಲೇಷನ್? ಕಂಪ್ಯೂಟೇಷನ್ ಆಫ್ ಟ್ಯಾಕ್ಸಬಲ್ HRA. ಕಂಪ್ಯೂಟೇಷನ್ ಆಫ್ ಟ್ಯಾಕ್ಸಬಲ್ HRA ಅದನ್ನು ನಾವು ಮಾಡಬೇಕಾದ್ರೆ ಫಸ್ಟ್ ವರ್ಕ್ ಆ್ಯಕ್ಚುಯಲ್ HRA ರಿಸೀವ್ಡ್ ಅಂತ ಹೇಳ್ತಾ ಇದ್ದಾರೆ. ಆ್ಯಕ್ಚುಯಲ್ HRA ರಿಸೀವ್ಡ್. HRA ರಿಸೀವ್ ಮಾಡ್ತಾರೆ ಜಸ್ಟು ಆ ಪರ್ಸನು 5,000. ಓಕೆ, ಸೊ ಕಂಪ್ಯೂಟೇಷನ್ ಆಫ್ HRAನ ಕ್ಯಾಲ್ಕುಲೇಟ್ ಮಾಡ್ಕೋಬೇಕಾಗತ್ತೆ. ಸೊ ಅದ್ರದ್ದು ಫಾರ್ಮ್ಯಾಟ್ ಲೈಕ್ ದಿಸ್. ಟೋಟಲ್ HRA ರಿಸೀವ್ಡ್ ಅಂತ ಬರ್ಕೋತಾ ಇದ್ದೀವಿ. ಫಸ್ಟ್ ಒನ್ ಟೋಟಲ್ HRA ರಿಸೀವ್ಡ್. ಸೊ HRA ಇನ್ ಥರ್ಡ್ ಪಾಯಿಂಟ್ HRA rupees 5,000 ಪರ್ ಮಂತ್ ಅಂತ ಹೇಳ್ತಾ ಇದ್ದಾರೆ. ಓಕೆ, HRA rupees 5,000 ಪರ್ ಮಂತ್. 5,000 into 12. 5,000 into ಮಲ್ಟಿಪ್ಲೈ ಮಾಡಿದ್ರೆ ಸೊ ಔಟರ್ ಕಾಲಮ್ 60,000. ನೆಕ್ಸ್ಟ್ ಲೆಸ್ ಲೀಸ್ಟ್ ಆಫ್ ದ ಫಾಲೋಯಿಂಗ್ ಅಂತ ಬರ್ಕೊಂಡಾಗಿ. ಲೀಸ್ಟ್ ಆಫ್ ದ ಫಾಲೋಯಿಂಗ್ ಅಂಡರ್ ದ್ಯಾಟ್ ಆ್ಯಕ್ಚುಯಲ್ HRA. ಆ್ಯಕ್ಚುಯಲ್ HRA ನಥಿಂಗ್ ಬಟ್ ಇಲ್ಲಿ ಬಿಗಿನಿಂಗ್ ಬರ್ಕೊಂಡಿದ್ದೀವಲ್ಲ HRA ರಿಸೀವ್ಡ್ ದ ಸೇಮ್ ಆ್ಯಕ್ಚುಯಲ್ HRA. ಎಷ್ಟು ಅಮೌಂಟ್ ಬಂದಿರೋದು? 5,000 into 12, 60,000. 60,000 ಬರ್ಕೋತಾರೆ. ನೆಕ್ಸ್ಟು ಫಾರ್ಮೆಟ್ ಪ್ರಕಾರ 40% ಆಫ್ ಸ್ಯಾಲರಿ ಅಂತ ಹೇಳ್ತಾರೆ. 40% ಆಫ್ ಸ್ಯಾಲರಿ. ಸೊ ಇವರು ರೆಂಟ್ ಪೇ ಮಾಡ್ತಾ ಇರೋದು ಎಲ್ಲಿ? ಬ್ಯಾಂಗ್ಳೂರ್ ಆಗಿರೋದ್ರಿಂದ 40% ಅಂತ ತೊಗೋತಾ ಇದ್ದೀನಿ. 40% ಆಫ್ ಸ್ಯಾಲರಿ. ಸ್ಯಾಲರಿ ಅಂತ ಬಂದಿದ್ದ ತಕ್ಷಣ ಇಲ್ಲಿವರೆಗೂ ನಾವು ಏನೇನು ಬರ್ಕೊಂಡಿದ್ದೀವಿ? ಬೇಸಿಕ್ ಸ್ಯಾಲರಿ ಬರ್ಕೊಂಡಿದ್ದೀವಿ, DA ಅನ್ನೋದನ್ನ ಬರ್ಕೊಂಡಿದ್ದೀವಿ. ಕರೆಕ್ಟ್ ಅಲ್ವಾ? ಬೇಸಿಕ್ ಸ್ಯಾಲರಿ ಅಮೌಂಟ್ ಎಷ್ಟು? ಬೇಸಿಕ್ ಸ್ಯಾಲರಿ ಅಮೌಂಟ್ ನಾವು ಬರ್ಕೊಂಡಿರೋದು 1,92,000 ಪ್ಲಸ್ ಇನ್ನೊಂದು ಯಾವ್ದು ಬರ್ಕೊಂಡಿರೋದು? DA ಇಲ್ಲಿ 1,000 ಇರೋದನ್ನ ತೊಗೊಳ್ಳೋ ಹಾಗಿಲ್ಲ. ನಮಗೆ ಬ್ರ್ಯಾಕೆಟಲ್ಲಿ ಒಂದು ಪಾಯಿಂಟ್ ಹೇಳಿದರು, ರಿಮೆಂಬರ್ ಇದೆಯಾ? DA ಸೊ 1,000 ಪರ್ ಮಂತ್, ಅದು ಆಲ್ರೆಡಿ ಬರ್ಕೊಂಡಿದ್ದೀವಿ. ಬ್ರ್ಯಾಕೆಟಲ್ಲಿ ಒಂದು ಪಾಯಿಂಟ್ ಇದೆ, 60% ಎಂಟರ್ಡ್ ಇಂಟು ರಿಟೈರ್ಮೆಂಟ್ ಬೆನಿಫಿಟ್ ಅಂತ ಹೇಳ್ತಾ ಇದ್ದಾರೆ. ಹಾಗಾದರೆ ನಾವೆಷ್ಟು ತೊಗೋಬೇಕು? 60% ಮಾತ್ರ ತೊಗೋಬೇಕಾಗತ್ತೆ. ಸೊ 60% ಆಫ್ ವಾಟ್? DA ನಾವು ಔಟರ್ ಕಾಲಮಲ್ಲಿ ಬರ್ಕೊಂಡಿರೋದು ಎಷ್ಟು? DA ಅಮೌಂಟ್ ಇಸ್ 12,000. 12,000 ಮೇಲೆ 60% ಅಂದರೆ ಸೊ ಎಷ್ಟಾಗುತ್ತೆ? ಕ್ಯಾಲ್ಕುಲೇಟ್ ಮಾಡಿದ್ರೆ ಇಸ್ ಕಮ್ ಅರೌಂಡ್ 7,200 rupees ಆಗುತ್ತೆ. 7,200. ಹಾಗಾದರೆ ಸ್ಯಾಲರಿ ಅಮೌಂಟ್ 1,92,000 ಪ್ಲಸ್ DA ಅಮೌಂಟ್ 7,200 ಎರಡು ಆ್ಯಡ್ ಮಾಡಿದ್ರೆ 1,99,200. ಇದರ ಮೇಲೆ 40%. ಅಂಡರ್ಸ್ಟುಡ್? ಸೊ ಅಡ್ಜಸ್ಟ್ಮೆಂಟಲ್ಲಿ ಇರುವಂಥ 7,200 60% ಆಫ್ ರಿಟೈರ್ಮೆಂಟ್ ಬೆನಿಫಿಟ್ ಅಂತ ಹೇಳಿದ್ದಾರೆ, ಅದನ್ನು ತೊಗೊಂಡಿದ್ದೀವಿ. ಸೊ 1,99,000 ಇಂಟು 40 ಡಿವೈಡೆಡ್ ಬೈ 100 ಕ್ಯಾಲ್ಕುಲೇಟ್ ಮಾಡಿದ್ರೆ ಸೊ ಬರ್ತಾ ಇರುವಂಥ ಆನ್ಸರ್ ಚೆಕ್ ಮಾಡಿ 79,680 rupees. 79,680. ಓಕೆ, 40% ಆಫ್ ಸ್ಯಾಲ್ರಿ ಕಂಪ್ಲೀಟ್ ಆಯಿತು. ಸೊ ನೆಕ್ಸ್ಟು CM ಅನ್ನೋ ಪಾಯಿಂಟ್ ಇದೆ, ರೆಂಟ್ ಪೇಯ್ಡ್ ಅಂತ. ಸೊ ಆ್ಯಕ್ಚುಲ್ ಆಗಿ ರೆಂಟ್ ಪೇ ಮಾಡ್ತಾ ಇರೋದು ಎಷ್ಟು ಆ ಪರ್ಸನ್ನು? ಸೊ ಅದನ್ನು ಕೂಡ ಬ್ರ್ಯಾಕೆಟಲ್ಲಿ ಹೇಳಿದ್ದಾರೆ. HRA rupees 5,000 ಪರ್ ಮಂತ್. ರೆಂಟ್ ಪೇಯ್ಡ್ ಇನ್ ಬ್ಯಾಂಗ್ಳೂರ್ rupees 7,000 ಪರ್ ಮಂತ್ ಅಂತ ಹೇಳ್ತಾರೆ. ಓಕೆ, 7,000 into 12.
ಸೊ 7000 ಇಂಟು 12 ಮಲ್ಟಿಪ್ಲೈ ಮಾಡಿ ಎಷ್ಟು ಬರುತ್ತೆ 84,000 ಮೈನಸ್ ಇಲ್ಲಿ ರೆಂಟ್ ಪೇಯ್ಡ್ ಮೈನಸ್ ಇಲ್ಲ ಸೈನ್ ಹಾಕ್ತೀನಿ. ಸೊ ರೆಂಟ್ ಪೇಯ್ಡ್ ಮೈನಸ್ 10% ಆಫ್ ಸ್ಯಾಲರಿ ಅಂತ ಹೇಳ್ತಿದ್ದಾರೆ. 10% ಆಫ್ ಸ್ಯಾಲರಿ ಅಂತ ಬಂದಾಗೆಲ್ಲ ನಾವು ಇಲ್ಲಿ ತೊಗೋತೀವಿ, ಆಲ್ರೆಡಿ ಕ್ಯಾಲ್ಕುಲೇಟ್ ಮಾಡ್ಕೊಂಡಿದ್ದೀವಲ್ಲ, ಎಷ್ಟು 1,99,200 ಯಾವ್ಯಾವ್ದನ್ನ ಬೇಸಿಕ್ ಸ್ಯಾಲರಿ ಪ್ಲಸ್ ಅಡ್ಜಸ್ಟ್ಮೆಂಟಲ್ಲಿ ಕೊಟ್ಟಾರಂಥ ಡಿ ಎ. ಸೊ ಎರಡು ಟೋಟಲ್ ಮಾಡಿದ್ರೆ 1,99,200 ಅದರ ಮೇಲೆ 10%. ಸೊ ಇಷ್ಟು ಕ್ಯಾಲ್ಕುಲೇಟ್ ಮಾಡ್ಕೋಬೇಕಾಗುತ್ತೆ. ಒನ್ ಇಸ್ 84,000 ಆ್ಯಕ್ಚುಲ್ ರೆಂಟ್ ಮೈನಸ್ 1,99,200 ಇಂಟು 10/100 ಕ್ಯಾಲ್ಕುಲೇಟ್ ಮಾಡಿದ್ರೆ ಸೊ ಬರುವಂಥ ಆನ್ಸರ್ 19,920. 19,920 ಇವೆರಡನ್ನ ಮೈನಸ್ ಮಾಡ್ತಾ ಇದ್ದೀವಿ. ಸೊ ಮೈನಸ್ ಮಾಡಿದಾಗ ಬರುವಂಥ ಫೈನಲ್ ಆನ್ಸರ್ 64,080. 64,080. ಓಕೆ, ಈ ಮೂರಲ್ಲಿ ವಿಚ್ ಎವರ್ ಈಸ್ ಲೋಯರ್, ವಿಚ್ ಎವರ್ ಈಸ್ ಲೋ, ಯಾವುದು ಇದರಲ್ಲಿ ವಿಚ್ ಎವರ್ ಈಸ್ ಲೋ ಅಂತ ಬಂದಾಗ 60,000 ಇದೆ, 79,680 ಇದೆ, ದೆನ್ 64,080 ಇದೆ. ಹೇಗೆ ಕ್ಯಾಲ್ಕುಲೇಟ್ ಮಾಡಿದ್ದು ಅಂತ ಗೊತ್ತಾಗಿದೆ. ಹಾಗಾದರೆ ಲೋಯರ್ ಇರೋದು ಯಾವುದು? ಸೊ 60,000ನ ಮೈನಸ್ ಮಾಡಿದ್ರೆ ಆಲ್ರೆಡಿ ಬರ್ಕೊಂಡಿರೋದು ಕೂಡ ರೆಂಟ್ ರಿಸೀವ್ಡ್, HRA ರಿಸೀವ್ಡ್ 60,000. ಇಲ್ಲಿ ಲೀಸ್ಟ್ ಆಫ್ ದ ಫಾಲೋಯಿಂಗ್ನ ನಾವೇನು ಮಾಡ್ತೀವಿ? ಮೈನಸ್ ಮಾಡ್ತೀವಿ. ಸೊ 60,000 ಮೈನಸ್ 60,000 ಆನ್ಸರ್ ವಿಲ್ ಬಿ nil, 0. ಓಕೆ, ಹಾಗಾದರೆ ಅಗೈನ್ ಬ್ಯಾಕ್ ಟು ದಿ ಟೇಬಲ್. HRA ಕ್ಯಾಲ್ಕುಲೇಟ್ ಮಾಡಿದಾಗ ನಮ್ಗೆ ಯಾವುದೇ ಆನ್ಸರ್ ಬಂದಿಲ್ಲ, ದ್ಯಾಟ್ಸ್ ವೈ nil. ಬಟ್ ಡೈರೆಕ್ಟಾಗಿ ನೀವು ಎಕ್ಸಾಮಲ್ಲಿ ಬರೆಯೋಂಗಿಲ್ಲ. ಸೊ ಅದು ಕ್ಯಾಲ್ಕುಲೇಟ್ ಮಾಡಿರುವಂತಹ ಟೇಬಲು ಕೂಡ ನಮಗೆ ಆನ್ಸರಲ್ಲಿ ಇರಬೇಕಾಗತ್ತೆ. ವರ್ಕಿಂಗ್ ನೋಟಲ್ಲಿ ಎಲ್ಲೋ ಮಾಡಿಬಿಡಿ, ಡೈರೆಕ್ಟಾಗಿ ನೆಕ್ಸ್ಟ್ ಪೇಜಲ್ಲಿ ಇದನ್ನು ಕ್ಯಾಲ್ಕುಲೇಟ್ ಮಾಡ್ಕೊಂಡು ತೋರಿಸ್ಬೇಕಾಗತ್ತೆ. ಓಕೆ, ಸೊ HRA ಕಂಪ್ಲೀಟ್ ಆಯಿತು. ಸೊ ನೆಕ್ಸ್ಟ್ ಮೂವ್ ಆನ್ ಟು ದಿ ನೆಕ್ಸ್ಟ್ ಅಡ್ಜಸ್ಟ್ಮೆಂಟ್. ದ ಫಸ್ಟ್ ಒನ್ ಬೇಸಿಕ್ ಸ್ಯಾಲರಿ ಆಗಿದೆ, ಸೆಕೆಂಡ್ ಒನ್ ಡಿಯರ್ನೆಸ್ ಅಲವೆನ್ಸಸ್ ಆಗಿದೆ, ಥರ್ಡ್ ಒನ್ HRA ಬಂದಾಗ ಕ್ಯಾಲ್ಕುಲೇಷನ್ ಇತ್ತು, ಆ ಕ್ಯಾಲ್ಕುಲೇಷನ್ ಕಂಪ್ಲೀಟ್ ಆಗಿದೆ. ದೆನ್ ಕನ್ವೀನಿಯನ್ಸ್ ಅಲವೆನ್ಸಸ್ ಅಂತ ಹೇಳ್ತಾ ಇದ್ದಾರೆ. ಕನ್ವೀನಿಯನ್ಸ್ ಅಲವೆನ್ಸಸ್ ಎಷ್ಟು ಕೊಡ್ತಾ ಇದ್ದಾರೆ? 800 ಪರ್ ಮಂತ್ ಅಂತ ಕೊಡ್ತಾ ಇದ್ದಾರೆ. ಓಕೆ, ಬರ್ಕೊಡೋಣ. CC ಕನ್ವೀನಿಯನ್ಸ್ ಅಲವೆನ್ಸಸ್. ಓಕೆ, ಕನ್ವೀನಿಯನ್ಸ್ ಅಲವೆನ್ಸಸ್. ಓಕೆ, ಕನ್ವೀನಿಯನ್ಸ್ ಅಲವೆನ್ಸಸ್ ನಮ್ಮ ಕ್ವಶನಲ್ಲಿ ಕೊಟ್ಟಿರೋದೆಷ್ಟು? 800 ಪರ್ ಮಂತ್ ಅಂತ ಹೇಳ್ತಾ ಇದ್ದಾರೆ, ಇಂಟು 12. 800 ಇಂಟು 12. ಸೊ ಬರುವಂಥ ಆನ್ಸರ್ನ ಇನ್ನರ್ ಕಾಲಮ್ ಹಾಕೋತಾ ಇದ್ದೀನಿ. 9,600 ಲೆಸ್ ಎಕ್ಸೆಂಪ್ಷನ್. ಲೆಸ್ ಎಕ್ಸೆಂಪ್ಷನ್ ಅಂತ ಹೇಳಿದ್ದಾರೆ. ಎಕ್ಸೆಂಪ್ಷನ್ ಅನ್ನೋದು ಸೊ ನಮ್ಮ ಬ್ರ್ಯಾಕೆಟಲ್ಲಿದೆ. ₹600 ಪರ್ ಮಂತ್ ಯೂಸ್ಡ್ ಫಾರ್ ಅಫಿಷಿಯಲ್ ಪರ್ಪಸ್. ಅಫಿಷಿಯಲ್ ಪರ್ಪಸ್ಗೋಸ್ಕರ ಯೂಸ್ ಮಾಡಿರೋದೆಷ್ಟು? 600. 600 ಇಂಟು 12 ಇಸ್ ಕಮ್ ಅರೌಂಡ್ 7,200 rupees ಎಕ್ಸಾಮ್ಷನ್ ಸಿಗುತ್ತೆ. ಸೊ 9,200 rupeesಲ್ಲಿ 7,200, 9,600ಅಲ್ಲಿ 7,200 ಮೈನಸ್ ಆದರೆ ರಿಮೈನಿಂಗ್ ಬ್ಯಾಲೆನ್ಸ್ 2,400 rupees. 2,400. Okay, fourth point is clear. Next, CCA ಕೊಟ್ಟಿದ್ದಾರೆ. CCA 150 per month. So directly write on CCA 150 per month. 150 into 12. So outer column 1,800. Outer column 1,800. Okay, after the CCA, next is important motor car.
ಓಕೆ, ಮೋಟಾರ್ ಕಾರ್ ಬಗ್ಗೆ ಏನು ಹೇಳಿದ್ದಾರೆ ಸೊ ಅರ್ಥ ಮಾಡ್ಕೊಳ್ಳಿ. ಮೋಟಾರ್ ಕಾರ್ ಎಷ್ಟು ಸಿ ಸಿ ಇರೋದು? 1600 cc ವಿತ್ ಡ್ರೈವರ್ ಪ್ರೊವೈಡೆಡ್ ಟು ಯೂಸ್ಡ್ ಫಾರ್ ಬೋತ್ ಅಫಿಷಿಯಲ್ ಆ್ಯಂಡ್ ಪರ್ಸನಲ್ ಪರ್ಪಸ್, ಆಲ್ ದ ಎಕ್ಸ್ಪೆನ್ಸಸ್ ಮೆಟ್ ಬೈ ಎಂಪ್ಲಾಯರ್ ಅಂತ ಹೇಳ್ತಾರೆ. ಓಕೆ, ಸೊ ಮೋಟಾರ್ ಕಾರ್ ಅಡ್ಜಸ್ಟ್ಮೆಂಟ್ಗೆ ಹೋಗೋಣ. ಮೋಟಾರ್ ಕಾರ್ ಎಷ್ಟು ಸಿ ಸಿ ಇರೋದು? 1600 cc ಇದೆ, ಕರೆಕ್ಟ್ ಅಲ್ವಾ? 1600 cc. ಓಕೆ, 1600ಕ್ಕಿಂತ ಬಿಲೋ ಸಿ ಸಿ ಬಂದರೆ ಸೊ ನೆನಪಿಟ್ಕೊಳ್ಳಿ, ಮೋಟಾರ್ ಕಾರ್ಗೆ 1800 rupees. 1800 ನಮ್ಮ ಕ್ವಶನ್ ಎಲ್ಲೆಲ್ಲೂ ಕೊಟ್ಟಿಲ್ಲ. 1600 ಬಿಲೋ ಇದ್ದರೆ 1600 ಬಿಲೋ ಇದ್ದರೆ ಸೊ ಮೋಟಾರ್ ಕಾರ್ಗೆ ಎಷ್ಟಾಗುತ್ತೆ? 1800 ಪರ್ ಮಂತ್ ಪ್ಲಸ್ ಡ್ರೈವರ್ಗೆ 900 rupees. ಡ್ರೈವರ್ಗೆ 900. ಓಕೆ, ಎರಡೂ ಸೇರಿಸಿದ್ರೆ ಎಷ್ಟಾಗುತ್ತೆ? 2700 rupees ಇಂಟು 12 months. 2700 ಇಂಟು 12 months ಎಷ್ಟು ಬರುತ್ತೆ? 32,400. 32,400. Okay, next is, so motor car adjustment is clear. Next is payment of LIC premium rupees 8,000. So LIC rupees 8,000, write on directly. Okay, after LIC, the next is children education allowances 200 per month each for 2 children. So okay, children education allowances ಬಂದ್ರೆ adjustment ಇರುತ್ತೆ. Okay, write on children education allowances. Children education allowances. ಓಕೆ, ನಮ್ಮ ಕ್ವಶನಲ್ಲಿ ಕೊಟ್ಟಿರೋದೆಷ್ಟು? ಚಿಲ್ಡ್ರನ್ ಎಜುಕೇಷನ್ ಅಲವೆನ್ಸಸ್ 200 per month for 2 children. 200 into 2 children into 12 months. ಎಷ್ಟಾಗುತ್ತೆ? 4,800 rupees ಆಗುತ್ತೆ, ಲೆಸ್ exemption. So one children's case to 100 rupees for 2 children into 12 months. It is come around 2,400. Exemption 100 irutte. So minus ಮಾಡಿದಾಗ remaining balance 2,400. I think doubt ಇಲ್ಲ ಅನ್ಕೋತೀನಿ. Okay, next is the last adjustment. At the last adjustment ಎರಡು ಪಾಯಿಂಟ್ ಇದೆ. She contribute 14% of salary to RPF ಅಂತ ಹೇಳಿದೆ. ಓಕೆ, ಸೊ RPF ಕ್ಯಾಲ್ಕುಲೇಟ್ ಮಾಡೋಣ. RPF ಇದನ್ನ ಡೀಟೇಲ್ ಆಗಿ ತಿಳ್ಕೊಳ್ಳಿ. RPF ಓಕೆ, ಲಾಸ್ಟ್ ಅಡ್ಜಸ್ಟ್ಮೆಂಟ್ RPF ಅಂತ ಹೇಳಿದ್ದಾರೆ. RPF ಬಗ್ಗೆ ಏನು ಹೇಳಿದ್ದಾರೆ ನೋಡೋಣ. ಶಿ ಕಾಂಟ್ರಿಬ್ಯೂಟ್ 14% ಆಫ್ ಹರ್ ಸ್ಯಾಲರಿ ಟು RPF ಅಂತ ಇದ್ದಾರೆ. ಎಷ್ಟು ಪರ್ಸೆಂಟೇಜ್ ಇರೋದು? 14%. ಸೊ RPFನ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ಸ್ಯಾಲರಿಯನ್ನು ತೊಗೋತೀವಿ. ಸ್ಯಾಲರಿ ಅನ್ನೋದನ್ನ ನಾವು HR ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ಟೋಟಲ್ ಮಾಡ್ಕೊಂಡಿದ್ದೀವಿ, ರಿಮೆಂಬರ್ ಇರ್ಬೋದು. ಸೊ ಬೇಸಿಕ್ ಸ್ಯಾಲರಿ ಪ್ಲಸ್ 60% ಆಫ್ ರಿಟೈರ್ಮೆಂಟ್ ಬೆನಿಫಿಟ್ 7,200. ಟೋಟಲ್ ಎಷ್ಟು ಬರುತ್ತೆ? 1,99,200. ಸ್ಯಾಲರಿ ಅಂತ ಬಂದಾಗ ಇದನ್ನು ಬರ್ಕೋತಾ ಇದ್ದೀವಿ. 1,99,200 ಇಂಟು ಪರ್ಸೆಂಟೇಜ್ ಎಷ್ಟು ಕೊಟ್ಟಿರೋದು ನಮ್ಮ ಕ್ವಶನಲ್ಲಿ? 14% ಹೇಳಿದ್ದಾರೆ. 14 ಡಿವೈಡೆಡ್ ಬೈ 100. ಸೊ ಕ್ಯಾಲ್ಕುಲೇಟ್ ಮಾಡಿ ನಾನು ಕಾಲಮ್ ಹಾಕೋತಾ ಇದ್ದೀನಿ. 27,888. 27,888 ಲೆಸ್ exemption
ಎಕ್ಸೆಂಪ್ಷನ್ 12%ವರೆಗೂ ಎಕ್ಸೆಂಪ್ಷನ್ ಇರುತ್ತೆ ಆರ್ ಪಿ ಎಫ್ಗೆ. ಸೊ ಸೇಮ್ ಅಮೌಂಟ್ 1,99,200 into 12 divided by 100. The answer will be 23,904. So remaining balance ಮಾತ್ರ ಔಟರ್ ಕಾಲಮ್ ಆಗ್ತಾ ಇದ್ದೀವಿ 3984. ಸೊ ಆರ್ ಪಿ ಎಫ್ ನಾವು ಕ್ವಶನಲ್ಲಿ ಕೊಟ್ಟಿರೋದು 14%, ಸ್ಯಾಲ್ರಿ ಮೇಲೆ ಕ್ಯಾಲ್ಕುಲೇಟ್ ಮಾಡ್ತಾ ಇದ್ದೀವಿ. ಎಕ್ಸೆಂಪ್ಷನ್ ಇರೋದು ಆರ್ ಪಿ ಎಫ್ಗೆ ಎಷ್ಟು ಪರ್ಸೆಂಟೇಜು? 12%. ಸೊ 23,904 ಮೈನಸ್ ಮಾಡಿದ್ರೆ ರಿಮೈನಿಂಗ್ ಬ್ಯಾಲೆನ್ಸ್ ಔಟರ್ ಕಾಲಮ್. ನೆಕ್ಸ್ಟ್ ಇಂಟ್ರೆಸ್ಟ್ ಆನ್ ಆರ್ ಪಿ ಎಫ್. ಇಂಟ್ರೆಸ್ಟ್ ಆನ್ ಆರ್ ಪಿ ಎಫ್ ಬಗ್ಗೆ ಏನು ಹೇಳಿದ್ದಾರೆ ನೋಡೋಣ. ಓಕೆ, 14% our salary RPF adjustment ಕಂಪ್ಲೀಟ್ ಆಗಿದೆ and the company makes an equal contribution. ಇಂಟ್ರೆಸ್ಟ್ ಕ್ರೆಡಿಟೆಡ್ ಟು ಆರ್ ಪಿ ಎಫ್ ಅಮೌಂಟ್ ಕೊಟ್ಟಿದ್ದಾರೆ 6875. ಎಷ್ಟು ಪರ್ಸೆಂಟೇಜು? 12.5%. ಓಕೆ, ಇಂಟ್ರೆಸ್ಟ್ ಆನ್ ಆರ್ ಪಿ ಎಫ್ ಅಂತ ಬಂದಾಗ ಕೇರ್ಫುಲ್, ಕ್ವಶನಲ್ಲಿ ಕೊಟ್ಟಿರೋದು ನಮಗೆ ಎಷ್ಟು ಪರ್ಸೆಂಟೇಜು? 12.5%. 12.5%. ಓಕೆ, ಎಕ್ಸಂಪ್ಷನ್ ಇರೋದು ನಮಗೆ ಎಷ್ಟು ಪರ್ಸೆಂಟೇಜ್ ಗೊತ್ತಾ? 9.5%. ಸೊ ಎಕ್ಸಂಪ್ಷನ್ ಇರೋದು ಇಂಟ್ರೆಸ್ಟ್ ಆನ್ ಆರ್ ಪಿ ಎಫ್ಗೆ ಎಷ್ಟು ಪರ್ಸೆಂಟೇಜು? 9.5%ವರೆಗೂ ಎಕ್ಸಂಪ್ಷನ್ ಇದೆ. ಆದರೆ ಡಿಫ್ರೆನ್ಸ್ ಎಷ್ಟು ಪರ್ಸೆಂಟ್ ಬರುತ್ತೆ? 3%. ಓಕೆ, ಆ 3% ಮೇಲೆ ಕ್ಯಾಲ್ಕುಲೇಟ್ ಮಾಡೋಣ. ಕೊಟ್ಟಿರೋ ಅಮೌಂಟ್ ಎಷ್ಟು? ಇಂಟ್ರೆಸ್ಟ್ ಕ್ರೆಡಿಟೆಡ್ ಟು ಆರ್ ಪಿ ಎಫ್ 6875. ಸೊ ಬ್ರ್ಯಾಕೆಟಲ್ಲಿ ಬರ್ಕೋತಾ ಇದ್ದೀನಿ 6875. ಎಷ್ಟು ಪರ್ಸೆಂಟೇಜ್ಗೆ? ಅದು ಕ್ವಶನಲ್ಲಿ ನಮ್ಗೆ ಕೊಟ್ಟಿರೋದು 12.5%. 12.5% ಇಂಟು 3%. ಹೇಗೆ ಬಂತು 3%? 12.5% ಕ್ವಶನಲ್ಲಿ ಕೊಟ್ಟಿರೋದು, ಎಕ್ಸಂಪ್ಷನ್ ಇರೋದು 9.5. ಡಿಫ್ರೆನ್ಸ್ ಬಿಟ್ವೀನ್ 3% ಇಂಟು 3. ಸೊ ಮಲ್ಟಿಪ್ಲೈ ಮಾಡಿದಾಗ ಸೊ ಬರುವಂಥ ಆನ್ಸರ್ 1650. 1650. ಸೊ ಇಲ್ಲಿಗೆ ಎಲ್ಲ ಅಡ್ಜಸ್ಟ್ಮೆಂಟ್ಗಳು ಕಂಪ್ಲೀಟ್ ಆಗಿದ್ದಾವೆ. ಸೊ ಟೋಟಲ್ ಮಾಡಿ. ಲೆಟ್ಸ್ ಮೂವ್ ಆನ್ ಟು ಟೋಟಲ್. ಸೊ 1,92,000, 12,000, 2,400, 1,800, 32,400, 8,000, 2,400, 3984, 1650. The final total is 2,56,634. So 2,56,634. So total. ಓಕೆ, ಇದಕ್ಕೆ ಡಿಡಕ್ಷನ್ ಅನ್ನೋದು ಮಾಡಬೇಕಾಗತ್ತೆ. ಲೆಸ್ ಡಿಡಕ್ಷನ್ ಅಂಡರ್ ಸೆಕ್ಷನ್ 16. Deduction under section 16. The first one, otherwise a standard deduction. So it is 50,000. ಒಂದೇ ಡಿಡಕ್ಷನ್ ಇರೋದು. ನಮ್ಮ ಕ್ವಶನಲ್ಲಿ ಯಾವುದೇ ಅಡ್ಜಸ್ಟ್ಮೆಂಟ್ ಕೊಟ್ಟಿಲ್ಲ. ಡೈರೆಕ್ಟ್ಲಿ ರೈಟ್ ಆನ್ 50,000. 2,56,634 ಅಲ್ಲಿ. ಓಕೆ, 2,56,634 ಮೈನಸ್ ಸ್ಟ್ಯಾಂಡರ್ಡ್ ಡಿಡಕ್ಷನ್ 50,000. ದ ರಿಮೈನಿಂಗ್ ಬ್ಯಾಲೆನ್ಸ್ 2,06,634 ಟ್ಯಾಕ್ಸಬಲ್ ಸ್ಯಾಲರಿ.